ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನೇತ್ರ. ಇವತ್ತು ಬೆಳಗ್ಗೆನೇ ಲಾಗ್ ಶುರು ಮಾಡಿಕೊಂಡೆ. ಹಾಗೆ ಬಾಗಿಲಿಗೆ ನೀರು ಹಾಕಿ ಹಾಗೂ ಸಿಂಪಲ್ ಆಗಿರೋ ಒಂದು ರಂಗೋಲಿ ಹಾಕಿದೆ. ನೋಡಿ ಫ್ರೆಂಡ್ಸ್, ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಇವತ್ತಿನ ಲಾಗಲ್ಲಿ ಕುಟ್ಟಿದ ರೊಟ್ಟಿ ಮತ್ತು ಹುಳ್ಳಿಕಾಳು ಪಲ್ಯ ಹಾಗೂ ಹುಳ್ಳಿಕಾಳು ಸಾರು ರೆಸಿಪಿನ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೇನೆ. ಅದಕ್ಕೂ ಮುಂಚೆ ಈ ಲಾಗ್ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಎಲ್ಲ ಮನೆಯೆಲ್ಲ ಗುಡಿಸಿ ನೆಲ ಒರೆಸಿ ನಂತರ ಬಾರ್ಲಿ ಅಕ್ಕಿನ ನೆನೆ ಹಾಕ್ತೆ. ಇದು ಹೆಲ್ತಿಗೆ ತುಂಬ ಒಳ್ಳೆಯದು. ಸೊ ಇದು ಕೋಲ್ಡ್ ಆಗಿರುತ್ತೆ, ತುಂಬ ಒಳ್ಳೆಯದಾಗುತ್ತೆ ದೇಹಕ್ಕೆ. ಸೊ ಇದನ್ನು ರಾತ್ರಿಗೆ ಮಾಡೋಣ ಅಂತ ನಾನು ನೀರಲ್ಲಿ ನೆನೆ ಹಾಕ್ತೆ. ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಹಾಗೆ ದೀಪ ಹಚ್ಚಿ ಪೂಜೆ ಎಲ್ಲ ಮುಗಿಸ್ದೆ. ಬನ್ನಿ ಮೊದಲು ಕುಟ್ಟಿದ ರೊಟ್ಟಿಯನ್ನು ಹೇಗೆ ಮಾಡುವುದು ಅಂತ ನೋಡೋಣ. ಒಂದು ಪಾತ್ರೆಗೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ನೀರನ್ನು ಗುಳ್ಳೆ ಬರುವವರೆಗೂ ಚೆನ್ನಾಗಿ ಕುದಿಸಬೇಕು. ನಂತರ ಒಂದು ಬೌಲ್ನಲ್ಲಿ ಜೋಳದ ಹಿಟ್ಟನ್ನು ತೆಗೆದುಕೊಂಡು ಕುದಿಯುತ್ತಿರುವ ನೀರಿಗೆ ಜೋಳದ ಹಿಟ್ಟನ್ನು ಹಾಕೋಬೇಕು. ನಂತರ ಅದು ಚೆನ್ನಾಗಿ ಕುದ್ದ ಮೇಲೆ ಸ್ಟವ್ ಆಫ್ ಮಾಡಿ ಸೌಟಿನಲ್ಲಿ ಚೆನ್ನಾಗಿ ತಿರುಗಿಸಬೇಕು. ನಂತರ ಅದು ಯಾವುದೇ ಗಂಟು ಇರದ ಹಾಗೆ ನಾವು ನಾದಿಕೊಳ್ಳಬೇಕು. ಹಿಟ್ಟು ಗಂಟು ಇದ್ದರೆ ರೊಟ್ಟಿ ಮಾಡುವಾಗ ಸರಿಯಾಗಿ ಬರುವುದಿಲ್ಲ. ಅದಕ್ಕೆ ಗಂಟು ಇರದ ಹಾಗೆ ನಾದಿಕೊಳ್ಳಬೇಕು. ನಂತರ ಅದನ್ನು ಮುದ್ದೆ ಥರ ಮಾಡಿ ಸಣ್ಣ ಸಣ್ಣ ಉಂಡೆಗಳ ಥರ ಮಾಡಿ ರೊಟ್ಟಿಯನ್ನು ಲಟ್ಟಿಸಬೇಕು. ನೋಡಿ, ಹಿಟ್ಟನ್ನು ಯಾವ ಥರ ನಾದಿಕೊಂಡು ಉಂಡೆಗಳ ಥರ ಮಾಡಿಕೊಂಡು ಲಟ್ಟಿಸ್ತಾರೆ ಅಂತ ನೋಡಿ ಫ್ರೆಂಡ್ಸ್. ಇದರಲ್ಲಿ ರೊಟ್ಟಿಯನ್ನು ಈ ರೀತಿಯಾಗಿ ಲಟ್ಟಿಸಿಕೊಳ್ಳಬೇಕು. ನಂತರ ಇದನ್ನು ಒಂದು ಹಂಚಿಗೆ ಹಾಕಿ ಅದಕ್ಕೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಟಿರ್ತೀವಲ್ಲ, ಆ ನೀರನ್ನು ಒಂದು ಬಟ್ಟೆ ಇರುತ್ತೆ, ಆ ಬಟ್ಟೆಯಲ್ಲಿ ಅದನ್ನು ಸವರಿಕೊಳ್ಳಬೇಕು. ಈ ಥರ ಸವರ್ಕೋಬೇಕು. ಅದೇ ವಿಡಿಯೋದಲ್ಲಿ ತೋರಿಸ್ತಾ ಇದೆಯಲ್ಲ ಆ ಥರ ಅದನ್ನು ನೀರು ಹಚ್ಚಿ ಈ ಥರ ಹಚ್ಚಬೇಕು. ನಂತರ ಅದನ್ನು ತಿರುಗಿಸಬೇಕು. ಅದು ನೀಟಾಗಿ ಚೆನ್ನಾಗಿ ಸೈಡೆಲ್ಲ ಬೇಯಿಸ್ಕೋಬೇಕು. ಇಲ್ಲಾಂದರೆ ಹಸಿದು ಹಂಗೆ ಇರುತ್ತೆ, ತಿಂದರೆ ಚೆನ್ನಾಗಿರಲ್ಲ. ಸೊ ನೀಟಾಗಿ ಅದನ್ನು ಬೇಯಿಸ್ಕೋಬೇಕು. ರೊಟ್ಟಿ ಮಾಡಿ ಆಯಿತು. ನಂತರ ಹಸಿ ಖಾರ ಮಾಡ್ಕೋತಾ ಇದ್ದೀನಿ. ಇದನ್ನು ರೊಟ್ಟಿ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮೊದಲು ಹಸಿಮೆಣಸಿನಕಾಯಿಯನ್ನು ಚೆನ್ನಾಗಿ ಒಂದು ಹಂಚಿನಲ್ಲಿ ಹಾಕಿ ಹುರಿಯಬೇಕು. ನಂತರ ಅದಕ್ಕೆ ಬೆಳ್ಳುಳ್ಳಿ, ಜೀರಿಗೆ, ಸ್ವಲ್ಪ ಎಲ್ಲ ಎಣ್ಣೆ ಹಾಕಿ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕು. ಇದು ಹಸೆ ಖಾರ. ಇದು ರೊಟ್ಟಿ ಜೊತೆಗೆ ತಿಂದರೆ ಚೆನ್ನಾಗಿರುತ್ತೆ. ಹಸೆ ಖಾರ ರೆಡಿ ಆಯಿತು. ಈಗ ಕುಟ್ಟಿದ ರೊಟ್ಟಿ ಮಾಡೋಕ್ಕೆ ರೊಟ್ಟಿಯನ್ನು ಚೆನ್ನಾಗಿ ದಪ್ಪವಾಗಿ ಲಟ್ಟಿಸಿ ಮಾಡಿಕೊಂಡೆ. ನಂತರ ಅದನ್ನು ಒಂದು ಮಿಕ್ಸಿಗೆ ಜಾರಿಗೆ ಹಾಕಬೇಕು. ಅದಕ್ಕೆ ನಾನು ಜೀರಿಗೆ, ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಎಣ್ಣೆಯನ್ನು ಮತ್ತೆ ಹಾಕ್ಕೊಂಡಿದ್ದೀನಿ. ನಂತರ ಮಿಕ್ಸಿಯಲ್ಲಿ ರುಬ್ಕೊಂಡೆ. ಇದು ಉಂಡೆ ಥರ ಮಾಡಿ ನಾವು ಇದನ್ನು ತಿನ್ನಬೇಕು. ನಾವು ಚಿಕ್ಕ ಮಕ್ಕಳಿದ್ದಾಗ ನಮ್ಮಮ್ಮ ನಮಗೆಲ್ಲ ಮಾಡಿಕೊಡ್ತಾಯಿದ್ರು. ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನೀವು ಮಾಡ್ಕೊಳ್ಳಿ. ನಂತರ ಹುಳ್ಳಿಕಾಳಿನ ಪಲ್ಯ ಮತ್ತು ಹುಳ್ಳಿಕಾಳಿನ ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬೌಲ್ ಹುಳ್ಳಿಕಾಳು ತೊಗೊಂಡೆ.
ಅದನ್ನು ಕುಕ್ಕರಲ್ಲಿ ಹಾಕಿ 7 ವಿಸಿಲ್ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಅದು ಕುದ್ದ ನಂತರ ಒಂದು ಸ್ವಲ್ಪ ಪಲ್ಯ ಮಾಡೋಕ್ಕೆ ತೊಗೊಂಡೆ, ಇನ್ನೊಂದು ಸ್ವಲ್ಪ ಅದನ್ನು ಹುರುಳಿಕಾಳಿನ ಸಾರು ಮಾಡೋಕ್ಕೆ ತೊಗೊಂಡೆ. ಮಿಕ್ಸಿಗೆ ಸ್ವಲ್ಪ ಹುರುಳಿಕಾಳನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಹಸಿ ಖಾರವನ್ನು ಹಾಕ್ಕೊಂಡೆ, ಇದನ್ನು ಮಿಕ್ಸಿ ಮಾಡಿದೆ. ನಂತರ ಈಗ ಸ್ವಲ್ಪ ಪಲ್ಯ ಮಾಡೋಕ್ಕೆ ಟೊಮೊಟೊ ಮತ್ತು ಈರುಳ್ಳಿಯನ್ನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡೆ. ಸಾರಿಗೆ ಹಾಕಲು ಸ್ವಲ್ಪ ಹುಣ್ಸೆಹಣ್ಣು ತೊಗೊಂಡಿದ್ದೀನಿ, ಅದನ್ನು ನೀರಲ್ಲಿ ಸ್ವಲ್ಪ ಹಾಕ್ಕೊಂಡು ನೆನೆಸ್ಕೊಂಡಿದ್ದೀನಿ. ಇವಾಗ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಪಾತ್ರೆಗೆ ಸ್ವಲ್ಪ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ನಂತರ ಅದಕ್ಕೆ ಜೀರಿಗೆ, ಸಾಸಿವೆ, ಕರಿಬೇವು ಹಾಗೂ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗೋವರೆಗೂ. ನಂತರ ಅದಕ್ಕೆ ಟೊಮೊಟೊವನ್ನು ಹಾಕಿ ಚೆನ್ನಾಗಿ ಕೈ ಆಡಿಸಬೇಕು. ನಂತರ ಹಸೆ ಖಾರ ಹಾಗೂ ಬೇಯಿಸಿದ ಹುರುಳಿ ಕಾಳುಗಳನ್ನು ಹಾಕಿ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು. ನಂತರ ಅದಕ್ಕೆ ಅರಿಶಿನ, ಸ್ವಲ್ಪ ಸಾಂಬಾರು ಪೌಡ್ರು ಹಾಕಿ, ಸ್ವಲ್ಪ ಕೊತ್ತಂಬರಿ ಹಾಗೂ ಉಪ್ಪು ಹಾಗೆ ಸಾಂಬಾರು ಪೌಡ್ರನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಹುರುಳಿಕಾಳಿನ ಪಲ್ಯ ರೆಡಿ ಆಯಿತು. ಈಗ ಹುರುಳಿಕಾಳಿನ ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಅದಕ್ಕೆ ಬೆಳ್ಳುಳ್ಳಿ ಮತ್ತು ನಾವು ರುಬ್ಬಿಕೊಂಡುವಂಥ ಹುರುಳಿಕಾಳನ್ನು ಅದಕ್ಕೆ ಹಾಕ್ಕೋಬೇಕು. ಅದಕ್ಕೆ ಈರುಳ್ಳಿ, ಟೊಮೊಟೊ ಎಲ್ಲ ಹಾಕ್ಕೊಂಡು ರುಬ್ಕೊಳ್ತಾರೆ, ಆದರೆ ನಾನು ಇದಕ್ಕೆ ಹುಣಸೆಹಣ್ಣು ಹಾಕ್ಕೋತಾ ಇದ್ದೀನಿ. ಸೊ ಈರುಳ್ಳಿ ಬದಲು ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ. ಸೊ ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಬೆಳ್ಳುಳ್ಳಿ ಹಾಕಿದ್ಮೇಲೆ ರುಬ್ಕೊಂಡಿರ್ತೀವಲ್ಲ ಮಸಾಲೆ, ಅಂದರೆ ಹುರುಳಿಕಾಳು, ಅದನ್ನು ಇದಕ್ಕೆ ಹಾಕಬೇಕು. ನಂತರ ಹಸೆ ಖಾರವನ್ನು ಹಾಕಿ ಸಾಂಬಾರು ಪೌಡ್ರು ಹಾಗೂ ಅರಿಶಿಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಹೀಗೆ ಹುರುಳಿಕಾಳು ಸಾರು ಮಾಡೋದು. ನಿಮಗೆ ಇಷ್ಟ ಆದರೆ ಪ್ಲೀಸ್ ನೀವು ಮಾಡ್ಕೊಳ್ಳಿ ಮನೆಯಲ್ಲಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಇವತ್ತಿನ ಲಾಗು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಯಾರಾದರೂ ನನ್ನ ವಿಡಿಯೋ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.